ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ಚಾನಲ್ನ 4ನೇ ವಿಡಿಯೋ ಇದಾಗಿರ್ತದೆ. ಈಗಾಗಲೇ BS ನರ್ಸಿಂಗ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಆ್ಯಂಡ್ ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬಂದುಬಿಡ್ರಿ. ಏನಪ್ಪ ಅಂತಂದ್ರೆ ವಿಷಯ ಬಂದುಬಿಟ್ಟು ಏನೆಲ್ಲ ಸಬ್ಜೆಕ್ಟ್ ಇದೆ ಅಂತಂದು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಅದರ ತಕ್ಕನಾಗೆ ಈಗ ಫಸ್ಟ್ ಸೆಮಿಸ್ಟರ್ BS ನರ್ಸಿಂಗ್ಗೆ ಸಂಬಂಧಪಟ್ಟಾಗೆ ಮೇನ್ ನಿಮಗೆ 5 ಸಬ್ಜೆಕ್ಟ್ ಬರ್ತವೆ. ಅದರಲ್ಲಿ ನೀವು 4 ಸಬ್ಜೆಕ್ಟ್ ಮಾತ್ರ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬರೀತೀರ. ಆ್ಯಂಡ್ ಆ 4 ಸಬ್ಜೆಕ್ಟಲ್ಲಿ ಮೊದಲು ಅನಾಟಮಿ, ಫಿಸಿಯಾಲಜಿ ಆ್ಯಂಡ್ ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ ಅಂತ ಅದರಲ್ಲಿ ಒಂದು ಅನಾಟಮಿ ಬಗ್ಗೆ ಡೀಟೇಲ್ ಸಿಲೆಬಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ಬಂದುಬಿಟ್ಟು ಫಿಸಿಯಾಲಜಿ ಬಗ್ಗೆ ಹೇಳ್ತಿದ್ದೀನಿ. ಸಿಲೆಬಸ್ ಅಂತಂದರೆ ಏನೇನೆಲ್ಲ ಚಾಪ್ಟರ್ಸ್ ಇದಾವೆ ಅಂತಂದು ಹೇಳ್ತಾ ಹೋಗ್ತಿದ್ದೀನಿ. ಈಗ ಫಿಸಿಯಾಲಜಿ ಅಂತಂದರೆ ಫಸ್ಟ್ಗೆ ಥಿಂಕ್ ಮಾಡ್ಕೋಬೇಕು ನೀವು. ನಿಮ್ಮ ಬಾಡಿಲಿರುವಂಥದ್ದು ಆರ್ಗನ್ಸ್ ಬಗ್ಗೆ ನೀವು ಸ್ಟ್ರಕ್ಚರ್ ಬಗ್ಗೆ ಕಲಿಯೋದು ಅನಾಟಮಿ ಆಗಿತ್ತಂದರೆ ಆ ಒಂದು ಆರ್ಗನ್ಸ್ನ ಫಂಕ್ಷನ್ಸ್ ಅವು ಏನೆಲ್ಲ ವರ್ಕ್ ಮಾಡ್ತವೆ, ಓಕೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ಕಲಿಯೋದು ಏನಪ್ಪ ಅಂದರೆ ಫಿಸಿಯಾಲಜಿ. ಲೈಕ್ ಒಂದು ಎಕ್ಸಾಂಪಲ್ ಹೇಳೋದಂತಂದರೆ ಈಗ ನಿಮಗೆ ಗೊತ್ತಿರುವಾಗಿ ಹಾರ್ಟ್ ತೊಗೊಂತಂದರೆ ಹಾರ್ಟ್ದು ಅದು ಕೆಲಸ ಏನಪ್ಪ ನಮ್ಮ ಬಾಡಿ ಒಳಗೆ, ಓಕೆ, ಅದು ಕೆಲಸ ಕಲಿಯೋದು ಏನಪ್ಪ ಅಂದರೆ ಇದೇ ಫಿಸಿಯಾಲಜಿ ಆಗಿರ್ತದೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲಿಬೇಕು. ಅದು ಬಿಟ್ಟರೆ ಮತ್ತೇನು ಇರಲ್ಲ. ಓಕೆ, ಇವು ನಿಮಗೆ ಬೇಸಿಕ್ಕು ಅನಾಟಮಿ, ಫಿಸಿಯಾಲಜಿ. ಯಾಕಂದರೆ ಈ ಅನಾಟಮಿ, ಫಿಸಿಯಾಲಜಿ ನೀವು ಸ್ಟಾರ್ಟಿಂಗ್ಗೆ ಬೇಸಿಕ್ ಚೆನ್ನಾಗಿ ತಿಳ್ಕೊಂಬಿಟ್ರೆ ಥ್ರೂಔಟ್ 4 ಇಯರ್ಸ್, ಓಕೆ, ನಿಮ್ಮ ಮುಂದೆ ಬರುವಂಥದ್ದು. ಆ್ಯಂಡ್ ನರ್ಸಿಂಗ್ ಮುಗಿಸಿ BS ನರ್ಸಿಂಗ್ ಮುಗಿಸಿ ಮುಂದೆ ನೀವು ಏನಾದರೂ ಹೈಯರ್ ಎಜುಕೇಷನ್ ಕಲಿತೆ ಅಂದರೂ ಕೂಡ ಇದೇ ಮೇನ್ ಫೌಂಡೇಶನ್ ಆಗಿರ್ತವೆ. ಸೊ ಹಂಗಾಗಿಬಿಟ್ಟು ಚೆನ್ನಾಗಿ ಕಲೀರಿ. ಏನೆಲ್ಲ ಸಬ್ಜೆಕ್ಟ್ ಇರೋದು ಈಗ ಚಾಪ್ಟರ್ಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳೋಂಗಿದ್ರು ಮಾಡ್ಕೋಬೋದು. ಓಕೆ, ಈಗ ಫಸ್ಟ್ನೇದು ಹೇಳ್ತಿದ್ದೀನಿ ನೋಡಿರಿ, ಜನರಲ್ ಫಿಸಿಯಾಲಜಿ ಬೇಸಿಕ್ ಕಾನ್ಸೆಪ್ಟ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಅನಾಟಮಿ ಒಳಗೆ ಇಂಟ್ರೊಡಕ್ಷನ್ ಯಾವ ರೀತಿ ಇತ್ತು, ಅನಾಟಮಿ ಒಳಗೆ ನಿಮಗೆ ಮೂಮೆಂಟು, ಈ ಮೂಮೆಂಟ್ ಆಗಿರ್ಬೋದು, ಕೆಲವೊಂದಿಷ್ಟು ಮಸಲ್ಸು, ಕನೆಕ್ಟಿವ್ ಟಿಶ್ಯೂ, ಈ ರೀತಿ ಯಾವ ರೀತಿ ಇತ್ತು ನೋಡು, ಅದೇ ರೀತಿ ನಿಮಗೆ ಫಿಸಿಯಾಲಜಿ ಒಳಗೆ ಇಂಟ್ರೊಡಕ್ಷನ್ ಇರ್ತದೆ. ಓಕೆ, ಈ ಒಂದು ಜನರಲ್ ಫಿಸಿಯಾಲಜಿ ಆ್ಯಂಡ್ ಬೇಸಿಕ್ ಕಾನ್ಸೆಪ್ಟ್ ಒಳಗೆ ಏನೆಲ್ಲ ಕಲ್ತೀರ, ನಿಮ್ಗೆ ಅನಾಟಮಿ ಒಳಗೆ ಹೇಗೆ ನೀವು ಸೆಲ್ ಸ್ಟ್ರಕ್ಚರ್ನ ಕಲ್ತಿದ್ರು, ಇಲ್ಲಿ ಸೆಲ್ ಸೈಕಲ್ಸ್ ಆಗಿರ್ಬೋದು ಆ್ಯಂಡ್ ಟಿಶ್ಯೂಸ್ದು ಫಾರ್ಮೇಷನ್ ಯಾವ ರೀತಿ ಅಥವಾ ರಿಫೈರ್ಮೆಂಟ್ ಯಾವ ರೀತಿ ಆಗ್ತದೆ. ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಮೆಂಬ್ರೇನ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ಫಂಕ್ಷನ್ಸ್. ಓಕೆ, ಫಂಕ್ಷನ್ಸ್ ಅಂತ ಬಂದುಬಿಟ್ರೆ ತಿಳ್ಕೊಬೇಕು, ಇದು ಫಿಸಿಯಾಲಜಿಗೆ ಸಂಬಂಧಪಟ್ಟಿದ್ದು. ಓಕೆ, ಸ್ಟಾರ್ಟಿಂಗ್ ಇದನ್ನು ಕೂಡ ಇಂಟ್ರೊಡಕ್ಷನ್ ಇರ್ತದೆ. ಅದಾದ ತಕ್ಷಣ ನಿಮ್ಮ ನೆಕ್ಸ್ಟ್ ಮೇನ್ ಬರೋದು ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ನಿಮ್ಗೆ ಅನಾಟಮಿ ಒಳಗೆ ಯಾವ ರೀತಿ ರೆಸ್ಪಿರೇಟರಿ ಸಿಸ್ಟಮ್ ಇತ್ತು, ಇಲ್ಲೂ ಕೂಡ ಸೇಮ್ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ಕೂಡ ಇರ್ತದೆ. ಇಲ್ಲಿ ಫಂಕ್ಷನ್ಸ್ ಕಲ್ತಿರ ಸೇಮ್ ಎಲ್ಲನೂ ಕೂಡ ಫಂಕ್ಷನ್. ಫಾರ್ ಎಕ್ಸಾಂಪಲ್ ಲಂಗ್ಸ್ ಫಂಕ್ಷನ್ ಆಗಿರ್ಬೋದು. ಆ್ಯಂಡ್ ಹಂಗೆ ಮುಂದೆ ಹೋಗ್ತಂದ್ರೆ ರೆಗ್ಯುಲೇಷನ್. ಓಕೆ, ಅಂದರೆ ರೆಸ್ಪಿರೇಷನ್ ರೆಗ್ಯುಲೇಷನ್ ಅಂತ ಬರ್ತದೆ. ಅಂದರೆ ನಮ್ಮ ಆಕ್ಸಿಜನ್ ತೊಗೊಳ್ಳೋದು ಬಿಡೋದು ಮೂಲಕ ಇದೆ ನಿಮಗೆ ರೆಸ್ಪಿರೇಷನ್ ರೆಗ್ಯುಲೇಷನ್ ಒಂದು 10 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಸ್ವಲ್ಪ ಕೆಲವೊಂದಿಷ್ಟು ಮೆಕ್ಯಾನಿಸಮ್ ನಡೀತವೆ, ಇವೆಲ್ಲನೂ ಕೂಡ ಅಪ್ಲಿಕೇಶನ್ಸ್ ಇರ್ತವೆ. ಈ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ನಿಮ್ಗೆ ಗೊತ್ತಿರೋದೆ ಮೇನ್ ನಿಮಗೆ ಕಾನ್ಸೆಪ್ಟ್ ಬರೋದು ಲಂಗ್ಸ್ ಬಗ್ಗೆ ಇರ್ತದೆ. ರೆಸ್ಪಿರೇಟರಿ ಸಿಸ್ಟಮ್ 2ನೇ ಚಾಪ್ಟರ್. ಆ್ಯಂಡ್ 3ನೇ ಚಾಪ್ಟರ್ ಬಂದುಬಿಟ್ಟು ಡೈಜೆಸ್ಟ್ ಸಿಸ್ಟಮ್. ಡೈಜೆಸ್ಟ್ ಸಿಸ್ಟಮ್ ಒಳಗೆ ಈಚ್ ಎವ್ರಿಥಿಂಗ್ ಕಲಿಬೇಕು. ಲೈಕ್ ಏನೇನೆಲ್ಲ ಕಾಂಪೊನೆಂಟ್ಸ್ ಒಳಗೊಂಡಿರ್ತವೆ. ಈಗ ಈ ಸ್ಟಮಕ್ ಅಂತ ತೊಗೊಂತಂದರೆ ಈಗ ಒಂದು ತಿಳ್ಕೊಬೇಕು, ಫಿಸಿಯಾಲಜಿಗಳಿಗೂ ಕೂಡ ನೀವು ಅನಾಟಮಿ ಬರೀಬೇಕು. ಓಕೆ, ಭಾಳಷ್ಟು ಬರೆಯೋಂಗಿಲ್ಲ. ಓಕೆ, ಈಗ 10 ಮಾರ್ಕ್ಸ್ ಏನಾದರೂ ಮುಂದೆ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗ್ತಿದ್ದೀರ ಅಂತಂದರೆ ಒಂದು ಹಾಫ್ ಏಜ್ ಅನಾಟಮಿ ಕೂಡ ಇದರಲ್ಲಿ ಬರೀರಿ, ನಿಮಗೆ ಮಾರ್ಕ್ಸು ಚೆನ್ನಾಗೇ ಬರ್ತವೆ. ಓಕೆ, ಈಗ ಡೈಜೆಸ್ಟ್ ಸಿಸ್ಟಮ್ ಅಂತ ಹೇಳಿದೆ. ನಿಮಗೆ ಡೈಜೆಸ್ಟ್ ಸಿಸ್ಟಮ್ ಅಂದ ತಕ್ಷಣ ನಿಮಗೆ ಜೀರ್ಣಾಂಗ ವ್ಯವಸ್ಥೆ ಒಳಗೆ ನಿಮಗೆ ಮೋಟು NS ಒಳಗೆ ಏನೆಲ್ಲ ಬರ್ತಾವೋ, ನೀವು ಸ್ಟಮಕ್ಕು ಮತ್ತು ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಯಾವುದಾದ್ರೂ ಒಂದು ಪಾರ್ಟ್ನ ನಿಮಗೆ ಕೇಳಿಬಿಡ್ತಾರೆ. ಹಂಗಾಗಿಬಿಟ್ಟು ಒಂದು ಪಾರ್ಟ್ ಬಗ್ಗೆ ಡೀಟೇಲ್ಸಾಗಿ ಕಲಿಬೇಕಂತಂದರೆ ಅದ್ರದ್ದು ಕಾಂಪೊನೆಂಟ್ಸ್ ಏನೇನಿರ್ತವೆ. ಲೈಕ್ ಈಗ ಸ್ಟಮಕ್ ಅಂತ ತಗೊಂತಂದರೆ ಲೈಕ್ ಸ್ಟಮಕ್ ಒಳಗೆ ಏನೆಲ್ಲ ಸೀಕ್ರೆಟ್ ಆಗ್ತಿರ್ತದೆ, ಲೈಕ್ SCL ಸೀಕ್ರೆಟ್ ಆಗ್ತಿರ್ತದೆ. ಓಕೆ, SCL ಸೀಕ್ರೆಟ್ ಆಗಿದ್ದು ಫ್ಲೂಡ್ಸ್ ಅಂತ ಬಂತದ್ದು. ಆ ಫ್ಲೂಡ್ಸ್ ಬಗ್ಗೆ ನಿಮಗೆ 10 ಮಾರ್ಕ್ಸ್ ಕೇಳ್ಬೋದು, ಯಾಕಂದ್ರೆ ಅದು ಏನು ಫಂಕ್ಷನ್ಸ್ ಮಾಡ್ತದ ಅಂತ ಕೇಳ್ತಿರ್ತಾರೆ. ಸೊ ಹಂಗಾಗಿಬಿಟ್ಟು ಇಲ್ಲಿ ಫುಲ್ ಡೀಟೇಲ್ ನಾನು ಮೊದಲಿಗೆ ಹೇಳ್ತಿದ್ದೀನಿ. ಫಿಸಿಯಾಲಜಿ ಅಂತಂದರೆ ಫಂಕ್ಷನ್ಸ್, ಅದು ಏನು ವರ್ಕ್ ಮಾಡುತ್ತೆ. ಈಗ ಒಂದು ಎಕ್ಸಾಂಪಲ್ ರೆಸ್ಪಿರೇಟರಿ ಸಿಸ್ಟಮ್ ಫಂಕ್ಷನ್ಸ್ ಏನಪ್ಪ ಅಂತಂದರೆ ಆಕ್ಸಿಜನ್ ತೊಗೊಳ್ಳೋದು, ಅದೇ ನಿಮಗೆ ಮೇನ್ ಫಂಕ್ಷನ್ ಆಗಿರ್ತದೆ. ಅದ್ರ ಬಿಟ್ಟು ಬೇರೆನೂ ಕೂಡ ಇರ್ತವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಟೆಂಪ್ರೇಚರ್ ಬ್ಯಾಲೆನ್ಸು ಕೂಡ ಮಾಡ್ತಿರ್ತದೆ. ಓಕೆ, ಸೊ ಇದೇ ರೀತಿ ಅಂದರೆ ಈಗ ನನಗೆ ಜನರಲಾಗಿ ಹೇಳ್ಬೋದು ಅಷ್ಟೇ. ಬಟ್ ಈಗ ಡೀಟೇಲ್ಸಾಗಿ ಕಲಿಬೇಕಂದ್ರೆ ನೀವು ಬುಕ್ಸ್ ಓದಬೇಕಾಗ್ತದೆ. ಆ್ಯಂಡ್ ಬುಕ್ಸ್ ಇವಾಗಲೇ ತೊಗೊಳ್ಳೋದು ಬೇಡ, ಸ್ವಲ್ಪ ಕಾಲೇಜ್ ಹೋಗ್ರಿ. ಒಂದು 15 ಡೇಸ್ ಅಥವಾ 20 ಡೇಸ್ ಆಗಲಿ ಕಾಲೇಜಲ್ಲಿ ನಿಮಗೆ ಟೀಚರ್ಸ್ ರೆಫರ್ ಮಾಡ್ತಾರೆ, ಅಥವಾ ಕಾಲೇಜಲ್ಲಿ ನಿಮ್ಮ ಟೀಚರ್ಸ್ ರೆಫರ್ಸ್ ಮಾಡ್ಲಿಕ್ಕಂದ್ರೂ ಕೂಡ ನಿಮ್ಮ ಸೀನಿಯರ್ಸ್ನಾದರೂ ಕೇಳಿರಿ. ಅಲ್ಲಿ ಯಾರು ಕೂಡ ಹೋದರೆ ನಾನು ನಿಮ್ಗೆ ಅಂತರೂ ನಾವು ಕಲ್ತಿರುವಂಥದ್ದು ಚೆನ್ನಾಗಿರೋ ಬುಕ್ಸ್ನ ನಿಮ್ಗೆ ರೆಫರ್ ಇವಾಗಲೇ ಬೇಡ, ಸ್ವಲ್ಪ ದಿನ ವೇಟ್ ಮಾಡಿರಿ, ಅವಾಗ ಹೇಳ್ತೀನಿ. ಓಕೆ, ಸರಿ, ಈಗ ಡೈಜೆಸ್ಟ್ ಸಿಸ್ಟಮ್ ಆಯಿತು. 3rd ಚಾಪ್ಟರ್ 4th ಚಾಪ್ಟರ್ ಬಂದುಬಿಟ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ಲಿಂಫೋಟಿಕ್ ಸಿಸ್ಟಮ್ ಅಂತ ಬರ್ತದೆ. ಓಕೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದರೆ ಬ್ಲಡ್ಗೆ ರಿಲೇಟೆಡ್ ಆಗಿರುವಂಥದ್ದು. ಬ್ಲಡ್ ಒಳಗೆ ಇಲ್ಲಿ ಮತ್ತೆ ನಿಮಗೆ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಮತ್ತು ಸಪ್ರೇಟ್ ಒಂದು ಟೈಮ್ ಕೊಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದರೆ ಬ್ಲಡ್ ರಿಲೇಟೆಡ್ ಅಂತಂದರೆ ಇಲ್ಲೂ ಕೂಡ ಹಾರ್ಟ್ ಬಂದುಬಿಡ್ತದೆ. ಓಕೆ, ಇಲ್ಲಿ ಬ್ಲಡ್ ಅಂತ ಸಪ್ರೇಟ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ. ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಂದರೆ ನಿಮಗೆ ಹಾರ್ಟ್ಗೆ ರಿಲೇಟೆಡ್. ಓಕೆ, ಹಾರ್ಟ್ಗೆ ರಿಲೇಟೆಡ್ ಅಂತ ತಕ್ಷಣ ನಿಮಗೆ ಕಾರ್ಡಿಯಾಕ್ ಸೈಕಲ್ ಅಂತ ಬರ್ತದೆ. ಕಾರ್ಡಿಯಾಕ್ ಸೈಕಲ್ ಇರ್ಬೋದು, ಕೆಲವೊಂದಿಷ್ಟು ನಿಮಗೆ. ಓಕೆ, ಹಾರ್ಟ್ ರೇಟ್ ಕಲಿತೀರ, ನಾರ್ಮಲ್ ವ್ಯಾಲ್ಯೂ ಆಫ್ ದ ವೇರಿಯೇಷನ್ಸ್ ಭಾಳಷ್ಟು ಬರ್ತವೆ. ಇಲ್ಲೂ ಕೂಡ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್. ಓಕೆ, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಂತ ಮೆನ್ಷನ್ ಮಾಡಿಲ್ಲ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಮೆನ್ಷನ್ ಮಾಡಿದರೆ ಅದೇ ನಿಮಗೆ ಹಾರ್ಟ್ಗೆ ಸಂಬಂಧಪಟ್ಟಿದೆ. ಈ ಪಾರ್ಟ್ ಡೀಟೇಲ್ಸ್ ಆಗಿ ನೀವು ಹಾರ್ಟ್ ಬಗ್ಗೆನೇ ಕಲಿತೀರ. ಓಕೆ, ನೆಕ್ಸ್ಟ್ ನಿಮಗೆ ಬ್ಲಡ್ ಒಳಗೂ ಕೂಡ ನಿಮಗೆ ವೇರಿಯಸ್ ಟೈಪ್ಸ್ ಬರ್ತವೆ. ಇದು ಇಂಪಾರ್ಟೆಂಟು, ಯಾಕಂದರೆ ಬ್ಲಡ್ಗೆ ರಿಲೇಟೆಡ್ ಆಗಿರುವಂಥ ಡಿಸೀಸಸ್ ಮುಂದೆ ಭಾಳಷ್ಟು ಬರ್ತವೆ ನಿಮಗೆ ಹೈಯರ್ ಸ್ಟಡಿ ಕಲ್ತಂಗೆ. ಹಂಗಾಗಿಬಿಟ್ಟು ಬ್ಲಡ್ ಒಳಗೆ ನಿಮ್ಗೆ ಗೊತ್ತಿರುವ ಹಾಗೆ
ಎರಿಥ್ರೋಸೈಟ್ಸ್ ಅಂತ ಬರ್ತದೆ. ಓಕೆ, WBC ಬರ್ತವೆ ಆ್ಯಂಡ್ ಪ್ಲೇಟ್ಲೆಟ್ಸ್ ಅಂತ ಬರ್ತವೆ. ಅಂತಂದ್ರೆ ನಿಮ್ಮ ಕನ್ನಡದಲ್ಲಿ ಹೇಳೋದಂತಂದರೆ ಕೆಂಪು ರಕ್ತ, ಬಿಳಿ ರಕ್ತ ಮತ್ತು ಕಿರುತಟ್ಟೆಗಳಂತ ಏನು ಕರಿತಿದ್ವಿ ನೋಡ್ರಿ, ಅವನೇ ಇಲ್ಲಿ ಡೀಟೇಲ್ಸ್ ಆಗಿ ಒಂದೊಂದೇ ಸಪ್ರೇಟಾಗಿ ಡೀಟೇಲ್ಸ್ ಆಗಿ ಕಲಿತಾ ಹೋಗ್ತಾರೆ. ಓಕೆ, 10 ಮಾರ್ಕ್ಸ್ಗೆ ಹೇಳ್ಬಿಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಎರಿಥ್ರೋಸೈಟ್ಸ್ ಅಂತಂದರೆ RBC ಅಂತಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತಂದರೆ, ಅದರಲ್ಲಿ ಎರಿಥ್ರೋಪಾಯ್ಸಿಸ್ ಅಂತಂದರೆ RBC ರೆಡ್ ಬ್ಲಡ್ ಸೆಲ್ಸ್ ಯಾವ ರೀತಿ ಫಾರ್ಮೇಷನ್ ಆಗ್ತವೆ ಅನ್ನೋದ್ರ ಬಗ್ಗೆ 10 ಮಾರ್ಕ್ಸ್ ಹೇಳ್ತಿರ್ತಾರೆ. ಓಕೆ, ಈ ರೀತಿ ಎಲ್ಲನೂ ಕಲಿಯೋದು ಈ ಬ್ಲಡ್ ಒಂದು ಚಾಪ್ಟರ್ ಒಳಗೆ ಆಗ್ತದೆ. ಇದು 5th. ಆ್ಯಂಡ್ 6th ಬಂದುಬಿಟ್ರೆ ದ ಎಂಡೋಕ್ರೈನ್ ಸಿಸ್ಟಮ್ ಅಂತಂದರೆ ನಿಮ್ಮ ಹಾರ್ಮೋನ್ಸ್. ಓಕೆ, ಹಾರ್ಮೋನ್ಸ್ ಬಗ್ಗೆ ಡೀಟೇಲ್ಸು. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹೇಳೋದಂತಂದರೆ, ಈಗ ಪಿನೆಲ್ ಗ್ಲ್ಯಾಂಡ್ ಅಂತ ಬರ್ತದ, ಈಗ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ, ಅಥವಾ ಪ್ಯಾಂಕ್ರೆಸ್ ಗ್ಲ್ಯಾಂಡ್ ಅಂತ ಕಾಣಿಸಿದೆ. ಈ ಪ್ಯಾಂಕ್ರೆಸ್ ಗ್ಲ್ಯಾಂಡ್ ಏನು ಸೆಕ್ರೆಟ್ ಮಾಡ್ತದ, ಸೆಕ್ರೆಟ್ ಮಾಡುವಂಥದ್ದು ಹಾರ್ಮೋನ್ಸ್, ಅದ್ರದ್ದು ಏನು ವರ್ಕ್ ಮಾಡ್ತದ, ಇದ್ರಷ್ಟು ಡೀಟೇಲ್ಸ್ ಆಗಿ ಫಂಕ್ಷನ್ಸ್ ಕಲಿಯೋದು ಎಂಡೋಕ್ರೈನ್ ಸಿಸ್ಟಮ್ ಒಳಗೆ ನೀವು ಕಲಿತಾರೆ. ಓಕೆ, ನೆಕ್ಸ್ಟ್ ಅದೇ ರೀತಿ ನೋಡೋದಂತಂದರೆ ಸೆನ್ಸರಿ ಸಿಸ್ಟಮ್. ಓಕೆ, ಸೆನ್ಸರಿ ಆರ್ಗನ್ಸ್ ಅಂತ ಕಾಣಿಸ್ತಿದೆ. ಓಕೆ, ಸೆನ್ಸರಿ ಅಂತಂದರೆ ರಿಲೇಟೆಡ್ ಟು ನಿಮ್ಗೆ ಗೊತ್ತಿರಬೇಕು, ಸ್ಕಿನ್ ಬಗ್ಗೆ ಆಗಿರ್ತದೆ. ಓಕೆ, ಸ್ಕಿನ್ ಬಗ್ಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಆದರೂ ಇದ್ದೇ ಇರ್ತದೆ ಅಟ್ಲೀಸ್ಟು. ಹಂಗಾಗಿಬಿಟ್ಟು ಫಂಕ್ಷನ್ಸ್, ಇದ್ರ ಫಂಕ್ಷನ್ಸ್ ಅಷ್ಟೇ ನೋಡ್ಕೊರಿ, ನಿಮಗೆಲ್ಲ ಕೂಡ ಕವರ್ ಆಗಿಬಿಡ್ತದೆ. ಓಕೆ, ಹೇಳಿದೆ ನಾನು ಮೇನ್ ಇದ್ರಲ್ಲಿ ಫೋಕಸ್ ಮಾಡೋದು ಸ್ಕಿನ್ ಫಂಕ್ಷನ್ ಒಂದು ನೋಡ್ಕೊಂಬಿಟ್ರಿ, ಇಡೀ ಚಾಪ್ಟರೇ ಕವರ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮ್ಗೆ ಇದರಲ್ಲೂ ಕೂಡ ಮತ್ತೆ ಸ್ಕಿನ್ ಒಂದು ಅಂದರೆ ಸೆನ್ಸರಿ ಆರ್ಗನ್ ಅಂತ ತಕ್ಷಣ ಬರೀ ಸ್ಕಿನ್ ಅಷ್ಟೇ ಅಲ್ಲ, ನಿಮಗೆ ವಿಷನ್ನು, ಇಯರಿಂಗು ಮತ್ತು ಟೇಸ್ಟ್ಸ್ ಸಂಬಂಧಪಟ್ಟಾಗಿ ಮತ್ತು ಸ್ಮೆಲ್ಸ್ ಸಂಬಂಧಪಟ್ಟಾಗಿ ಕಲಿತಾರೆ. ಬಟ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಮೇನ್ 5 ಮಾರ್ಕ್ಸ್ಗೆ ಫಂಕ್ಷನ್ಸ್ ಆಫ್ ಸ್ಕಿನ್ ಎಲ್ಲ ಕೇಳ್ತಿರ್ತಾರೆ. ನಿಮಗೆ ಈಗ ಎಷ್ಟೆಷ್ಟು ಮಾರ್ಕ್ಸ್ ಏನು ಬರ್ತು ಅಂತಂದು ಬ್ಲೂ ಪ್ರಿಂಟ್ ಸಪ್ರೇಟಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ಮಾಡಲ್ ಪೇಪರ್ ನೋಡಿಕೊಂಡು ಅಸೆಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಮುಂದೆ ಬರುವಂಥ ದಿನಗಳಲ್ಲಿ ಮಾಡೋಣ. ಈ ಸದ್ಯಕ್ಕೆ ಜಸ್ಟ್ ಚಾಪ್ಟರ್ ನಿಮ್ಗೆ ತಿಳ್ಕೊರಿ, ಅದರಲ್ಲಿ ಏನಿರುತ್ತೆ ಅಂತ ಕಂಟೆಂಟ್ ಅಷ್ಟು ತಿಳ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಅಂತ ಕಾಣಿಸ್ತದೆ. ಓಕೆ, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಅಂತಂದರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು, ನಿಮಗೆ ಬೋನ್ಸ್ ಮತ್ತು ಜಾಯಿಂಟ್ಸ್ ರಿಲೇಟೆಡ್ ಆಗಿರ್ತದೆ ಅಂತ ಅರ್ಥ. ಓಕೆ, ನೀವು ಬೋನ್ಸಲ್ಲೂ ಕೂಡ ನಿಮಗೆ ಮತ್ತೆ ಟೈಪ್ಸ್ ಆಫ್ ಬೋನ್ಸ್ ಬರ್ತಿರ್ತಾವೆ, ಅಥವಾ ನೀವು ಜಾಯಿಂಟ್ಸಲ್ಲೂ ಕೂಡ ಟೈಪ್ಸ್ ಆಫ್ ಜಾಯಿಂಟ್ಸ್ ಬರ್ತಿರ್ತಾವೆ. ಅದ್ರದ್ದು ಕೆಲವೊಂದಿಷ್ಟು ಫಂಕ್ಷನ್ಸ್ ಏನಿರ್ತಾವೆ ಅಥವಾ ಮೂವ್ಮೆಂಟ್ಸ್ ಏನೆಲ್ಲ ಬರ್ತವೆ ಜಾಯಿಂಟ್ಸ್ದು, ಇದನ್ನು ಇಲ್ಲಿ ಕಲಿತಾರೆ ಅಷ್ಟೇ. ಮತ್ತು ಈಗ ಬೋನ್ಸ್ ಅಂತ ಬಂದ ತಕ್ಷಣ ನಿಮಗೆ ಬೋನ್ ಹೀಲಿಂಗ್ ಬಗ್ಗೆ ಕಲಿತಾರೆ. ಓಕೆ, ಬೋನ್ ಹೀಲಿಂಗ್ ಯಾವ ರೀತಿ ಆಗ್ತದೋ, ಅಲ್ಲಿ ಕ್ಯಾಲ್ಸಿಫಿಕೇಷನ್ ಅಂತ ಬರ್ತದೆ, ಇಲ್ಲಿ ನೀವು ಬೋನ್ಸ್ ಬಗ್ಗೆ ಕಲಿಬೇಕು. ಓಕೆ, ನೆಕ್ಸ್ಟ್ ನಿಮಗೆ ರೀನಲ್ ಸಿಸ್ಟಮ್. ರೀನಲ್ ಅಂತಂದು ಹೆಸರೇ ಮೆನ್ಷನ್ ಮಾಡ್ತದೆ. ನಿಮಗೆ ರೀನಲ್ ಅಂತಂದ್ರೆ ತಿಳ್ಕೊಬೇಕು, ರಿಲೇಟೆಡ್ ಟು ನಿಮ್ಮ ಕಿಡ್ನಿ ಅಂತ ಅರ್ಥ. ಓಕೆ, ಅರ್ಥ ಮಾಡ್ಕೋರಿ. ನೀವು ಕಾರ್ಡಿಯಾಕ್ ಅಂತ ಬಂದರೆ ರಿಲೇಟೆಡ್ ಟು ಹಾರ್ಟ್ ಆಗಿರ್ತದೆ, ರೀನಲ್ ಅಂತ ಬಂತಂದರೆ ಕಿಡ್ನಿಗೆ ಸಂಬಂಧಪಟ್ಟಿರ್ತದೆ. ಓಕೆ, ಸರಿ, ಈಗ ರೀನಲ್ ಒಳಗೂ ಕೂಡ ನಿಮಗೆ ನೆಫ್ರಾನ್ ಅಂತ ಬರ್ತದೆ. ನೆಫ್ರಾನ್ ನಿಮ್ಗೆ ಅನಾಟಮಿ ಒಳಗೂ ಬರ್ತದೆ, ಫಿಸಿಯಾಲಜಿನೂ ಕೂಡ ಬರ್ತದೆ. ಮಸ್ಟ್ ಕಲೀರಿ, ಯಾಕಂದರೆ ಒಂದು ಕ್ವಶನ್ ಆದರೂ ನಿಮ್ಗೆ ಅನಾಟಮಿ ಒಳಗೆ ಅಥವಾ ಫಿಸಿಯಾಲಜಿ ಒಳಗೆ ಒಂದು ಕ್ವಶನ್ ಆದರೂ ಅಂದರೆ ನೆಫ್ರಾನ್ ಬಗ್ಗೆ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ಸ್ ಒಂದು ಕ್ವಶನ್ ಇದ್ದೇ ಇರ್ತದೆ. ಹಂಗಾಗಿಬಿಟ್ಟು ರೀನಲ್ ಸಿಸ್ಟಮ್. ಓಕೆ, ಅದರಲ್ಲೂ ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಫಂಕ್ಷನ್ಸ್ ಆಫ್ ಓಕೆ ಯುರೇಟರ್ಸ್ ಅಂತ ಕಾಣಿಸ್ತದೆ. ಅಂದರೆ ರೀನಲ್ ಸಿಸ್ಟಮ್ ಒಳಗೆ ಸಬ್ ನಿಮಗೆ ಯುರೇಟರ್ ಮತ್ತು ಬ್ಲ್ಯಾಡರ್ ಮತ್ತು ಯುರೇತ್ರ ಈ ರೀತಿ ಸಬ್ ಆರ್ಗನ್ಸ್ ಬರ್ತವೆ. ಹಂಗಾಗ್ಬಿಟ್ಟು ಈ ಪ್ರತಿಯೊಂದು ಆರ್ಗನ್ಸ್ ಕೂಡ ಫಂಕ್ಷನ್ಸ್ ಓದ್ಕೋಬೇಕಾಗಿರ್ತದೆ. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ರೀಪ್ರೊಡಕ್ಟಿವ್ ಸಿಸ್ಟಮ್ ಒಳಗೂ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ಮತ್ತು ಅಸೋಸಿಯೇಟೆಡ್ ಅಂತ ಬರ್ತಾವೆ. ಓಕೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅದ್ರ ತಕ್ಕನಂಗೆ ನಿಮಗೆ ಫೀಮೇಲ್ ಒಳಗೆ ಮತ್ತು ಬ್ರೆಸ್ಟ್ ಕೂಡ ಬರ್ತದೆ. ಇದ್ರದ್ದು ಎವರು ಕೂಡ ಇದು ಇಂಪಾರ್ಟೆಂಟು. ಈಗ ಹೇಳಿದೆ ನಾನು, ಮೇನ್ ಆಗಿ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಆ್ಯಂಡ್ ನರ್ವಸ್ ಸಿಸ್ಟಮ್ ಆ್ಯಂಡ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಇವೆಲ್ಲನೂ ಕೂಡ ಓದಿರಿ. ಏನಕ್ಕೆ ಪದೇ ಇಷ್ಟು ಚೆನ್ನಾಗಿ ಓದಿರಿ ಅಂತ ಹೇಳ್ತೇನೆ ಅಂತಂದರೆ, ನಿಮ್ಮ ಮುಂದೆ ಹೈಯರ್ ಸ್ಟಡಿಗೆ ಭಾಳ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಅದಾದ ತಕ್ಷಣ ನರ್ವಸ್ ಸಿಸ್ಟಮ್. ಈಗ ಹೇಳಿದೆ ನಾನು, ನರ್ವಸ್ ಸಿಸ್ಟಮ್ ಒಳಗೆ ಇದು ಮಾತ್ರ ದೊಡ್ಡ ಚಾಪ್ಟರು. ನಿಮ್ಮ ತಲೆ ಕೆಡುತ್ತೆ, ಭಾಳಷ್ಟು ಕನ್ಫ್ಯೂಷನ್ ಆಗ್ಬೋದು. ಯಾಕಂದರೆ ನಿಮಗೆ ಅನಾಟಮಿ ಸ್ವಲ್ಪ ಈಸಿ ಅನ್ನಿಸ್ಬೋದು. ಅನಾಟಮಿ ಚೆನ್ನಾಗಿ ಓದ್ಕೊರಿ, ಫಿಸಿಯಾಲಜಿ ನಿಮಗೆ ಈಸಿ ಆಗಿಬಿಡುತ್ತೆ. ಓಕೆ, ಫಿಸಿಯಾಲಜಿ ಸ್ವಲ್ಪ ಟಾಪಿಕ್ ಭಾಳ ಇದೆ, ಅನಾಟಮಿ ಸ್ವಲ್ಪ ಟಾಪಿಕ್ ಕಡಿಮೆ ಇರ್ತದೆ. ಅನಾಟಮಿನ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಫಿಸಿಯಾಲಜಿ ಬಂದರೆ ನಿಮಗೆ ಆರಾಮಾಗಿ ಮಸ್ತಾಗಿ ಓದ್ತೀರ. ಓಕೆ, ಇದಿಷ್ಟು. ಓಕೆ, ಕಾಣಿಸ್ತಿದೆ, ಇದಿಷ್ಟು ನಿಮ್ಗೆ ಹಾರ್ಡ್ ಅನ್ಸೋದು ಅಂತಂದರೆ ಫಿಸಿಯಾಲಜಿ ಒಳಗೆ ನರ್ವಸ್ ಸಿಸ್ಟಮ್. ಓಕೆ, ನರ್ವಸ್ ಸಿಸ್ಟಮ್ ಭಾಳಷ್ಟು ನಿಮಗೆ ಹಾರ್ಡ್ ಆಗ್ಬೋದು. ಯಾಕಂದರೆ ಈಚ್ ಪಾರ್ಟದ್ದು ನಿಮಗೆ ಫಂಕ್ಷನ್ಸ್ ಬಂದಾಗ ಸ್ವಲ್ಪ ಕಷ್ಟನೇ ಆಗುತ್ತೆ. ಇದಿಷ್ಟು ಸಿಲೆಬಸ್. ಓಕೆ, ಚಾಪ್ಟರ್ಸ್ ನೋಡ್ಕೊರಿ. ಇನ್ನೊಂದು ಟೈಮ್ ಬೇಕಾದ್ರೆ ಫಾಸ್ಟ್ ಮುಖ ಬ್ಯಾಕ್ ನೋಡ್ಕೊಂಡ್ರೆ ಬರೀ ಏನೆಲ್ಲ ಚಾಪ್ಟರ್ ಬರ್ತಾವೆ ಅನ್ನೋದು ಇದಿಷ್ಟು ನೀವು ಫಿಸಿಯಾಲಜಿ ಒಳಗೆ ಕಲಿತೀರ. ಓಕೆ, ಈಗ ಯಾರೆಲ್ಲ ಅನಾಟಮಿ ನೋಡ್ಕೊಂಡಿಲ್ಲ ಅದು ನೋಡ್ಕೊಂಡು ಬನ್ನಿರಿ. ಈಗ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗ ಫಿಸಿಯಾಲಜಿ ಕೂಡ ನೋಡ್ಕೊಂಡಿದ್ದೀರಾ. ಇದೇ ರೀತಿಯ ಒಳಗೆ ಏನಾದರೂ ನಿಮಗೆ ಬೇರೆ ಬೇಕಂತಂದರೆ, ಅಂದರೆ ಲೈಕ್ ಇನ್ನು ಉಳಿದಿರೋದೇ 2 ಫಸ್ಟ್ ಸೆಮಿಸ್ಟ್ರಿಗೆ, ಅಂದರೆ ಸೋಷಿಯಾಲಜಿ ಆ್ಯಂಡ್ ಸೈಕಾಲಜಿ. ಅದನ್ನು ಕೂಡ ಮುಂದೆ ಬರುವಂಥದ್ದು ವಿಡಿಯೋಲ್ಲಿ ಹೇಳ್ತೀನಿ. ಮಸ್ಟ್ ಯಾರೆಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಆಗದೆ ನೋಡಬೇಡ್ರಿ. ಯಾಕಂದರೆ ನರ್ಸಿಂಗ್ ರಿಲೇಟೆಡ್ ಆಗಿರುವಂಥದ್ದು ಚಾನಲ್ ಕನ್ನಡದಲ್ಲಿ ಬರ್ತಾ ಇರ್ತದೆ ಡೈಲಿ ವಿಡಿಯೋ. ಸರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.